ಬಿತ್ತು ಅಲ್ಲಿಗೆ ಬಹುಶಃ ಸಾದಿಕ್ ಪಾಷಾ ಸರ್ ನಿಮ್ಮನ್ನ ಕರೆಸಿದ ಉದ್ದೇಶ ಏನು ಅಂತಂದ್ರೆ ನೀವು ಕೂಡ ಅನೇಕ ಬಾರಿ ಡಿಬೇಟ್ಗಳಲ್ಲಿ ಮಾತನಾಡುವಾಗ ಹೇಳಿದ್ದೀರಿ ಮುಸಲ್ಮಾನ್ ಸಮುದಾಯವನ್ನ ರಾಜಕೀಯ ಪಕ್ಷಗಳು ಒಂದ್ ರೀತಿ ತಮಗ್ ಬೇಕಾದ ಹಾಗೆ ಬಳಕೆ ಮಾಡುವ ಅಸ್ತ್ರವಾಗಿಸ್ಕೊಂಡ್ಬಿಟ್ಟಿದೆ. ಓಲೈಕೆ ಅಂತಾರೆ, ಕೊಡಬೇಕಾದ ಸೌಲಭ್ಯಗಳನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಈ ಪ್ರಕರಣಕ್ಕೆ ನಾನು ಕಂಪೇರ್ ಮಾಡಿ ನಮಗಿರೋ ಅನುಮಾನವನ್ನು ನಿಮಗೆ ಕೇಳ್ತಾ ಇದ್ದೀನಿ ಸರ್. ಉಮರ್ ಖಾಲಿದು ಹಾಗೆ ಇಮಾಮ್ನ ಹೆಸರನ್ನ ಬರೆದು ಬಿಟ್ಟು ಕೆಳಗಡೆ ಪೊಲೀಸರ ಹೆಸರನ್ನ ನಾವು ಬರೆದ್ರೆ ಅಲ್ಲಿಗೆ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರದವರು ಉಮರ್ ಖಾಲಿದ್ ಹೆಸರು ಬರದೆ ಶಾಜಿಲ್ ಇಮಾಮ್ ಹೆಸರು ಬರೆದ್ರೆ ಎನಿವೇ ಇದನ್ನು ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂಗಾಗಿ ನಾವು ಬೆಂಗಳೂರು ಪೊಲೀಸರಿಗೆ ಇವರಿಬ್ಬರ ಹೆಸರು ಬರೆದು ಬಿಟ್ಟು ಗುರಾಣಿ ಹಿಡಿದು ಬಿಟ್ರೆ ಏನು ಬೇಕಾದ್ರೂ ಮಾತನಾಡಬಹುದು, ಹಿಂಗೊಂದು ಧೈರ್ಯ ಬಂದ್ಬಿಡ್ತಾ ಇವರಿಗೆ. ಮೇಡಮ್, ಫಸ್ಟ್ ನೋಡಿ, ನಮ್ಮ ಭಾರತದಲ್ಲಿ ಕರ್ನಾಟಕ ಪೊಲೀಸು ತುಂಬಾ ಒಳ್ಳೆ ಪೊಲೀಸು. ನಿಜವಾಗಿ ಹೇಳಿದ್ರೆ ಪೊಲೀಸ್ಗೆ ರೆಸ್ಪೆಕ್ಟ್ ಮಾಡಬೇಕು. ಅದು ಆ ಪೋಸ್ಟರ್ ಮತ್ತೆ ಆ ಸ್ಲೋಗನ್ಸ್ ಎಲ್ಲ ಮಾಡಿದಾರಲ್ಲ ತಪ್ಪು. ಅದು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಒಂದು ಇನ್ನೊಂದು ನೋಡಿ ಮೇಡಮ್, ಏನಂದ್ರೆ ಈ ಜನ್ಜಿ ನೀಟ್ದು ಈ ಧರಣಿ ನಡೀತಲ್ಲ, 25 ದಿವಸ ನಡೀತಲ್ಲ, ಅದರಲ್ಲಿ ನೀವು ನೋಡಿ ಮುಸಲ್ಮಾನರು ತುಂಬಾ ಕಮ್ಮಿ. ಯಾಕಂದ್ರೆ ಈ ಸಾಲಿ ನಾವು ಆಚೆಯಿಂದ ಸಪೋರ್ಟ್ ಮಾಡಿದೀವಿ ಏನ್ ಬೇಕಂತ. ಮೈದಾನ ಹೋಗ್ಬಿಟ್ಟು ನಾವು ಇದು ಕೂಗೋದು, ಜಗಳ ಮಾಡೋದು, ಅದು ಇದು ಯಾರು ಮುಸಲ್ಮಾನರು ಜಾಸ್ತಿ ಮಾಡಲಿಲ್ಲ ಅದರಲ್ಲಿ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಏನಾಗತ್ತೆ ಅಂತ. ಈಗ ಶರ್ಜಿಲ್ ಇಮಾಮು, ಉಮರ್ ಖಾಲಿದ್ ಇದಾರೆ ನೋಡಿ ಒಳಗಡೆ, ಅಂತ ಅವರು ಈ ಇದರಲ್ಲಿ ಪ್ರೊಟೆಸ್ಟ್ ನಲ್ಲಿ ನಾವು ಎದುರುಗಡೆ ಇರ್ತಾ ಇದ್ದಿದ್ರೆ ಕಮ್ಮಿ ಅಂದ್ರೆ ಒಂದು 200 ಉಮರ್ ಖಾಲಿದ್ ಇರ್ತಾ ಇದ್ರು ಜೈಲಿನಲ್ಲಿ ಈ ಪ್ರೊಟೆಸ್ಟ್ ನಲ್ಲಿ. ಅದಕ್ಕೆ ನಮ್ಮ ಸಮುದಾಯ, ನಮ್ಮ ಉಲ್ಮಾಗಳು ಏನ್ ಬೇಕಂದ್ರೆ ಸಪೋರ್ಟ್ ಮಾಡ್ಲಿ, ಬೀದಿಗೆ ಹೋಗ್ಬಾರ್ದು ಅಂತ ಒಂದು ಇನ್ನೊಂಚೂರು ಅರ್ಥ ಆಗೋಂಗ್ ಹೇಳ್ಬೋದಾ? ನಿಮ್ಮ ಅನುಮಾನ ಏನು ಸರ್? ಮುಸಲ್ಮಾನ್ ಸಮುದಾಯ ಎಲ್ಲೆಲ್ಲಿ ಪ್ರತಿಭಟನೆಗೆ ಹೋಗುತ್ತೆ, ಕೇಸ್ಗಳು ಹಾಕ್ಬಿಟ್ಟು ಅವ್ರನ್ನ ಒಳಕೇಳಿಸೋ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗುತ್ತೆ, ಹಂಗಾಗೇನೆ ದೂರದಿಂದ ಸಪೋರ್ಟ್ ಮಾಡಿದ್ವಿ ಅಂತಲ್ಲ. ಹೌದು. ಇನ್ನೊಂದು ನೋಡಿ ಮಾತು, ಈ ಉಮರ್ ಖಾಲಿದ್ ಮತ್ತೆ ಕನ್ನಯ್ಯ ಕುಮಾರ್ ಇಬ್ಬರು ಜೊತೆನಲ್ಲಿ ತಾನು ಇದ್ದಿದ್ದು. ಅವ್ರ ಮೇಲೆ UAPA ಯಾರು? ಉಮರ್ ಖಾಲಿದ್. ಅದೇ ಕೇಸ್ನಲ್ಲಿ ಹೋಗಿರೋದು. ಕನ್ನಯ್ಯ ಕುಮಾರ್ ಆಚೆ ಬಂದು ಈಗ ಒಂದು ದೊಡ್ಡ ಲೀಡರ್ ಆಗಿದ್ದಾನೆ. ವ್ಯತ್ಯಾಸ ಇಷ್ಟೇ ಮೇಡಮ್, ಇಷ್ಟೇ ವ್ಯತ್ಯಾಸ ಮುಸಲ್ಮಾನರಿಗೆ. ಅದಕ್ಕೆ ನೋಡಿ, ಇನ್ನೊಂದು ಮಾತು ನಮ್ಗೆ ತುಂಬಾ ಬೇಜಾರಾಗುತ್ತೆ. ನಾವು ಇದರಲ್ಲಿ ಏನ್ ಅನ್ನ ಹಾಕ್ಬೇಕು, ಏನ್ ಮಾಡ್ಬೇಕು, ನೀರ್ ಕೊಡ್ಬೇಕು ಎಲ್ಲಾ ಮಾಡಿದೀವಿ, ಸಪೋರ್ಟ್ ಮಾಡಿದೀವಿ. ಜನ್ಸಿಗಳಿಗೆ ಮಾಡ್ಲೇಬೇಕು, ಯಾಕಂದ್ರೆ ನಮ್ಮ ಮಕ್ಕಳು ನೀಟ್ ಬರ್ದಿದ್ದಾರೆ, ಮಾಡ್ಲೇಬೇಕು. ಅದಾದ್ಮೇಲೆನು ನೋಡಿ ನಮ್ಮ ಮೇಲೆ ಇಷ್ಟು ದೊಡ್ಡ ಇದು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ಮಾತು, ನಮ್ಮ ಬೆಂಗಳೂರು ಮಾತು, ನಿನ್ನೆದು ಮಾತು, ಕೋತಿರವಿ ಅಲ್ಲ, ಇವರು ಸಿಟಿ ರವಿ ಅವರು ಏನ್ ಮಾಡಿದ್ರು ನೋಡಿ. ಸಿಟಿ ರವಿ ಅವರು ಏನು, ಸಾರಿ ಅದಕ್ಕೆ ನಾನು ಹೇಳ್ತೀನಿ ನೋಡಿ, ಸಿಟಿ ರವಿ ಅವರು ಮೇಡಮ್ ಸಿಟಿ ರವಿ ಅವರು ಎಷ್ಟು ದೊಡ್ಡ ನಮ್ಮ ಮೇಲೆ ಮುಲ್ಲಾಗೆ ನೀಟ್ಗೆ ಏನ್ ಕನೆಕ್ಷನ್ ಅಂತ ಕೇಳ್ತಾ ಇದಾರಲ್ಲ, ನಾಚಿಕೆ ಬರ್ಬೇಕಲ್ಲ ಅವ್ರಿಗೆ. ಯಾಕೆ ಮುಸಲ್ಮಾನರಿಗೆ ಇಷ್ಟು ಇದ್ ಮಾಡೋದು? ನಾವು ಈ ಜನ್ಜಿ ಇದರಲ್ಲಿ ನೀಟು ಇದರಲ್ಲಿ ಧರ್ನಿನಲ್ಲಿ ಮುಸಲ್ಮಾನು ಧರ್ನಿಗ್ ಬನ್ನಿ ಅಂತ ನಾವು ಉಲ್ಮಗಳು ಏನು ಅವಾಜ್ ಕೊಟ್ಟಿದ್ರೆ ಈ ಜನ್ಸಿಂದ ಜಾಸ್ತಿ ನಾವು ಇರ್ತಾ ಇರ್ತೀವಿ. ಯಾರು ಹೆಂಗೆ ಸಪೋರ್ಟ್ ಮಾಡಬೇಕು, ಯಾವ ತರ ಸಪೋರ್ಟ್ ಮಾಡಬೇಕು, ಕಾನೂನು ಕೈನಲ್ಲಿ ತಗೋಬಾರ್ದು, ಆ ತರ ನಾವು ಇದು ಜನ್ಸಿಗೆ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ. ಆದ್ರೆ ನಾವು ನೋಡಿ ಏನು ಮುಸಲ್ಮಾನ್ ಮೇಲೆ ನೋಡಿ, ಪಾಪ ಅವನು 25 ದಿವಸ ಜುನೈದ್ ಅಂತ ಊಟ ಹಾಕಿದ್ದು ಅವ್ರ ಮನೆ ರೈಡ್ ಮಾಡಿದ್ದಾರೆ, ಅವ್ರ ತಂದೆಗೆ ಕರ್ಕೊಂಡು ಹೋಗಿದ್ದಾರೆ, ಅವ್ನ ಭಾವನಿಗೆ ಕರ್ಕೊಂಡು ಹೋಗಿದ್ದಾರೆ, ಅವ್ರ ಮೇಲೆಲ್ಲ ಇನ್ಕ್ವೈರಿ, ಊಟ ಹಾಕೋರ್ ಮೇಲೆ ದೌರ್ಜನ್ಯ. ಆದ್ರೆ ಬೀದಿಗೆ ಬಂದು ನಾವೇನ ಗಲಾಟೆ ಮಾಡಿದ್ರೆ UAPA ಸಾದಿಕ್ ಮೇಲೂ ಆಗ್ತಾ ಇತ್ತು, ಉಮರ್ ಖಾಲಿದ್ ಮೇಲೂ ಆಗ್ತಾ ಇತ್ತು, ಎಲ್ಲ ಶರ್ಜಿಲ್ ಇಮಾಮ್ ಮೇಲೂ ಆಗ್ತಾ ಇತ್ತು. ಇವಾಗ ಉಮರ್ ಖಾಲಿದ್ ಹಾಗೆ ಶಾಜಿಲ್ ಇಮಾಮ್ ಮೇಲೆ ಬೇಕು ಅಂತ ಹಾಕಿದ್ದಾರೆ. ಅದೇ ಕನ್ನಯ್ಯ ಕುಮಾರ್ ಹೇಳಿ ಮೇಡಮ್, ಕನ್ನಯ್ಯ ಕುಮಾರ್ ಆರೋಪಿ ಬಸವರಾಜ್ ಅವರು. ಅಲ್ಲಿಗೆ ಬಹುಶಃ ಸಾದಿಕ್ ಪಾಷಾ ಸರ್ ನಿಮ್ಮನ್ನ ಕರೆಸಿದ ಉದ್ದೇಶ ಏನು ಅಂತಂದ್ರೆ ನೀವು ಕೂಡ ಅನೇಕ ಬಾರಿ ಡಿಬೇಟ್ಗಳಲ್ಲಿ ಮಾತನಾಡುವಾಗ ಹೇಳಿದ್ದೀರಿ ಮುಸಲ್ಮಾನ್ ಸಮುದಾಯವನ್ನ ರಾಜಕೀಯ ಪಕ್ಷಗಳು ಒಂದ್ ರೀತಿ ತಮಗ್ ಬೇಕಾದ ಹಾಗೆ ಬಳಕೆ ಮಾಡುವ ಅಸ್ತ್ರವಾಗಿಸ್ಕೊಂಡ್ಬಿಟ್ಟಿದೆ. ಓಲೈಕೆ ಅಂತಾರೆ, ಕೊಡಬೇಕಾದ ಸೌಲಭ್ಯಗಳನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಈ ಪ್ರಕರಣಕ್ಕೆ ನಾನು ಕಂಪೇರ್ ಮಾಡಿ ನಮಗಿರೋ ಅನುಮಾನವನ್ನು ನಿಮಗೆ ಕೇಳ್ತಾ ಇದ್ದೀನಿ ಸರ್. ಉಮರ್ ಖಾಲಿದು ಹಾಗೆ ಇಮಾಮ್ನ ಹೆಸರನ್ನ ಬರೆದು ಬಿಟ್ಟು ಕೆಳಗಡೆ ಪೊಲೀಸರ ಹೆಸರನ್ನ ನಾವು ಬರೆದ್ರೆ ಅಲ್ಲಿಗೆ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರದವರು ಉಮರ್ ಖಾಲಿದ್ ಹೆಸರು ಬರದೆ ಶಾಜಿಲ್ ಇಮಾಮ್ ಹೆಸರು ಬರೆದ್ರೆ ಎನಿವೇ ಇದನ್ನು ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂಗಾಗಿ ನಾವು ಬೆಂಗಳೂರು ಪೊಲೀಸರಿಗೆ ಇವರಿಬ್ಬರ ಹೆಸರು ಬರೆದು ಬಿಟ್ಟು ಗುರಾಣಿ ಹಿಡಿದು ಬಿಟ್ರೆ ಏನು ಬೇಕಾದ್ರೂ ಮಾತನಾಡಬಹುದು, ಹಿಂಗೊಂದು ಧೈರ್ಯ ಬಂದ್ಬಿಡ್ತಾ ಇವರಿಗೆ. ಮೇಡಮ್, ಫಸ್ಟ್ ನೋಡಿ, ನಮ್ಮ ಭಾರತದಲ್ಲಿ ಕರ್ನಾಟಕ ಪೊಲೀಸು ತುಂಬಾ ಒಳ್ಳೆ ಪೊಲೀಸು. ನಿಜವಾಗಿ ಹೇಳಿದ್ರೆ ಪೊಲೀಸ್ಗೆ ರೆಸ್ಪೆಕ್ಟ್ ಮಾಡಬೇಕು.
ಅದು ಆ ಪೋಸ್ಟರ್ ಮತ್ತೆ ಆ ಸ್ಲೋಗನ್ಸ್ ಎಲ್ಲ ಮಾಡಿದಾರಲ್ಲ ತಪ್ಪು. ಅದು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಒಂದು ಇನ್ನೊಂದು ನೋಡಿ ಮೇಡಮ್, ಏನಂದ್ರೆ ಈ ಜನ್ಜಿ ನೀಟ್ದು ಈ ಧರಣಿ ನಡೀತಲ್ಲ, 25 ದಿವಸ ನಡೀತಲ್ಲ, ಅದರಲ್ಲಿ ನೀವು ನೋಡಿ ಮುಸಲ್ಮಾನರು ತುಂಬಾ ಕಮ್ಮಿ. ಯಾಕಂದ್ರೆ ಈ ಸಾಲಿ ನಾವು ಆಚೆಯಿಂದ ಸಪೋರ್ಟ್ ಮಾಡಿದೀವಿ ಏನ್ ಬೇಕಂತ. ಮೈದಾನ ಹೋಗ್ಬಿಟ್ಟು ನಾವು ಕೂಗೋದು, ಜಗಳ ಮಾಡೋದು, ಅದು ಇದು ಯಾರು ಮುಸಲ್ಮಾನರು ಜಾಸ್ತಿ ಮಾಡಲಿಲ್ಲ ಅದರಲ್ಲಿ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಏನಾಗತ್ತೆ ಅಂತ. ಈಗ ಶರ್ಜಿಲ್ ಇಮಾಮು, ಉಮರ್ ಖಾಲಿದ್ ಇದಾರೆ ನೋಡಿ ಒಳಗಡೆ, ಅಂತವ್ರು ಈ ಇದರಲ್ಲಿ ಪ್ರೊಟೆಸ್ಟ್ ನಲ್ಲಿ ನಾವು ಎದುರುಗಡೆ ಇರ್ತಾ ಇದ್ದಿದ್ರೆ ಕಮ್ಮಿ ಅಂದ್ರೆ ಒಂದು 200 ಉಮರ್ ಖಾಲಿದ್ ಇರ್ತಾ ಇದ್ರು ಜೈಲಿನಲ್ಲಿ ಈ ಪ್ರೊಟೆಸ್ಟ್ ನಲ್ಲಿ. ಅದಕ್ಕೆ ನಮ್ಮ ಸಮುದಾಯ, ನಮ್ಮ ಉಲ್ಮಾಗಳು ಏನ್ ಬೇಕಂದ್ರೆ ಸಪೋರ್ಟ್ ಮಾಡ್ಲಿ, ಬೀದಿಗೆ ಹೋಗ್ಬಾರ್ದು ಅಂತ ಒಂದು ಇನ್ನೊಂಚೂರು ಅರ್ಥ ಆಗೋಂಗ್ ಹೇಳ್ಬೋದಾ? ನಿಮ್ ಅನುಮಾನ ಏನು ಸರ್? ಮುಸಲ್ಮಾನ್ ಸಮುದಾಯ ಎಲ್ಲೆಲ್ಲಿ ಪ್ರತಿಭಟನೆಗೆ ಹೋಗುತ್ತೆ, ಕೇಸ್ಗಳು ಹಾಕ್ಬಿಟ್ಟು ಅವ್ರನ್ನ ಒಳಕೆಳಿಸೋ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗುತ್ತೆ, ಹಂಗಾಗೇನೆ ದೂರದಿಂದ ಸಪೋರ್ಟ್ ಮಾಡಿದ್ವಿ ಅಂತಲ್ಲ. ಹೌದು. ಇನ್ನೊಂದು ನೋಡಿ ಮಾತು, ಈ ಉಮರ್ ಖಾಲಿದ್ ಮತ್ತೆ ಕನ್ನಯ್ಯ ಕುಮಾರ್ ಇಬ್ಬರ ಜೊತೆನಲ್ಲಿ ತಾನು ಇದ್ದಿದ್ದು. ಅವ್ರ ಮೇಲೆ UAPA ಯಾರು? ಉಮರ್ ಖಾಲಿದ್. ಅದೇ ಕೇಸ್ನಲ್ಲಿ ಹೋಗಿರೋದು. ಕನ್ನಯ್ಯ ಕುಮಾರ್ ಆಚೆ ಬಂದು ಈಗ ಒಂದು ದೊಡ್ಡ ಲೀಡರ್ ಆಗಿದ್ದಾನೆ. ವ್ಯತ್ಯಾಸ ಇಷ್ಟೇ ಮೇಡಮ್, ಇಷ್ಟೇ ವ್ಯತ್ಯಾಸ ಮುಸಲ್ಮಾನರಿಗೆ. ಅದಕ್ಕೆ ನೋಡಿ ಇನ್ನೊಂದು ಮಾತು ನಮ್ಗೆ ತುಂಬಾ ಬೇಜಾರಾಗುತ್ತೆ. ನಾವು ಇದರಲ್ಲಿ ಏನ್ ಸ್ವಲ್ಪ ಅನ್ನ ಹಾಕ್ಬೇಕು, ಏನ್ ಮಾಡ್ಬೇಕು, ನೀರ್ ಕೊಡ್ಬೇಕು ಎಲ್ಲ ಮಾಡಿದೀವಿ, ಸಪೋರ್ಟ್ ಮಾಡಿದೀವಿ. ಜನ್ಸಿಗಳಿಗೆ ಮಾಡ್ಲೇಬೇಕು, ಯಾಕಂದ್ರೆ ನಮ್ಮ ಮಕ್ಕಳು ನೀಟ್ ಬರ್ದಿದ್ದಾರೆ, ಮಾಡ್ಲೇಬೇಕು. ಅದಾದ್ಮೇಲೆನು ನೋಡಿ ನಮ್ಮ ಮೇಲೆ ಇಷ್ಟು ದೊಡ್ಡ ಇದು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ಮಾತು, ನಮ್ಮ ಬೆಂಗಳೂರದ ಮಾತು, ನಿನ್ನೆದು ಮಾತು, ಕೋತಿರವಿ ಅಲ್ಲ, ಇವರು ಸಿಟಿ ರವಿ ಅವರು ಏನ್ ಮಾಡಿದ್ರು ನೋಡಿ. ಸಿಟಿ ರವಿ ಅವರು ಏನ್, ಸಾರಿ ಅದಕ್ಕೆ ನಾನು ಹೇಳ್ತೀನಿ ನೋಡಿ, ಸಿಟಿ ರವಿ ಅವರು ಮೇಡಮ್ ಸಿಟಿ ರವಿ ಅವರು ಎಷ್ಟು ದೊಡ್ಡ ನಮ್ಮ ಮೇಲೆ ಮುಲ್ಲಾಗೆ ನೀಟ್ಗೆ ಏನ್ ಕನೆಕ್ಷನ್ ಅಂತ ಕೇಳ್ತಾ ಇದಾರಲ್ಲ, ನಾಚಿಕೆ ಬರ್ಬೇಕಲ್ಲ ಅವ್ರಿಗೆ. ಯಾಕೆ ಮುಸಲ್ಮಾನರಿಗೆ ಇಷ್ಟು ಇದ್ ಮಾಡೋದು? ನಾವು ಈ ಜನ್ಜಿ ಇದರಲ್ಲಿ ನೀಟು ಇದರಲ್ಲಿ ಧರ್ನಿನಲ್ಲಿ ಮುಸಲ್ಮಾನು ಧರ್ನಿಗ್ ಬನ್ನಿ ಅಂತ ನಾವು ಉಲ್ಮಗಳು ಏನು ಅವಾಜ್ ಕೊಟ್ಟಿದ್ರೆ ಈ ಜನ್ಜಿಂದ ಜಾಸ್ತಿ ನಾವು ಇರ್ತಾ ಇರ್ತೀವಿ. ಯಾರು ಹೆಂಗೆ ಸಪೋರ್ಟ್ ಮಾಡಬೇಕು, ಯಾವ ತರ ಸಪೋರ್ಟ್ ಮಾಡಬೇಕು, ಕಾನೂನು ಕೈನಲ್ಲಿ ತಗೋಬಾರ್ದು, ಆ ತರ ನಾವು ಇದು ಜನ್ಜಿಗೆ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ. ಆದ್ರೆ ನಾವು ನೋಡಿ ಏನು ಮುಸಲ್ಮಾನ್ ಮೇಲೆ ನೋಡಿ, ಪಾಪ ಅವನು 25 ದಿವಸ ಜುನೈದ್ ಅಂತ ಊಟ ಹಾಕಿದ್ದು ಅವ್ರ ಮನೆ ರೈಡ್ ಮಾಡಿದ್ದಾರೆ, ಅವ್ರ ತಂದೆಗೆ ಕರ್ಕೊಂಡು ಹೋಗಿದ್ದಾರೆ, ಅವ್ನ ಭಾವನಿಗೆ ಕರ್ಕೊಂಡು ಹೋಗಿದ್ದಾರೆ, ಅವ್ರ ಮೇಲೆಲ್ಲ ಇನ್ಕ್ವೈರಿ, ಊಟ ಹಾಕೋರ್ ಮೇಲೆ ದೌರ್ಜನ್ಯ. ಆದ್ರೆ ಬೀದಿಗೆ ಬಂದು ನಾವ್ ಏನನ್ನ ಗಲಾಟೆ ಮಾಡಿದ್ರೆ UAPA ಸಾದಿಕ್ ಮೇಲೂ ಆಗ್ತಾ ಇತ್ತು, ಉಮರ್ ಖಾಲಿದ್ ಮೇಲೂ ಆಗ್ತಾ ಇತ್ತು, ಎಲ್ಲ ಶರ್ಜಿಲ್ ಇಮಾಮ್ ಮೇಲೂ ಆಗ್ತಾ ಇತ್ತು. ಇವಾಗ ಉಮರ್ ಖಾಲಿದ್ ಹಾಗೆ ಶಾರ್ಜಿಲ್ ಇಮಾಮ್ ಮೇಲೆ ಬೇಕು ಅಂತ ಹಾಕಿದ್ದಾರೆ. ಕನ್ನಯ್ಯ ಕುಮಾರ್ ಉತ್ಕರ್ಷ್ ಅವರು ಮುಂದಿನ ಸುತ್ತಲ್ಲಿ ಉತ್ತರ ಕೊಡಿ. ಆರೋಪಿ ಬಸವರಾಜ್ ಅವರು